ಅತ್ತೆ, ನಿಮ್ ಮಾತು ಕೇಳಿ ನಾನು ಎದ್ದಿದ್ದೀನಿ. ನಾಳೆನೇ ಸೀಮಂತ ಆಗ್ಬೇಕು. ಸರಿ. ಮಾಡೋದೇನೋ ಮಾಡ್ತೀರಾ, ದೃಷ್ಟಿ ಆಗ್ದಿರೋ ತರ ಮಾಡಿ. ಹೊರಗ್ನವ್ರು ಯಾರು ಬರಲ್ಲ ಅಕ್ಕ. ಮನೇಲಿರೋರು ಯಾರು ಅಸೂಯೆ ಪಡದೆ ಇದ್ರೆ ಸಾಕು. ಯಾರು ಅಸೂಯೆ ಪಡಲಾದ್ರೆ ನೀನ್ ಕೆಳಗ್ ಬೀಳ್ದೆ, ಮುಖ್ಯವಾಗಿ ಎಡುವುದಿರೋ ಹಾಗೆ ಎಚ್ಚರಿಕೆ ವಹಿಸು. ಯಾಕಂದ್ರೆ ಡೆಲಿವರಿ ಆಗೋ ದಿನ ತುಂಬಾ ಹತ್ರದಲ್ಲೇ ಇದೆ. ಯಾವತ್ತೂ ಅಲ್ಲ ಅಕ್ಕ, ಆಗಸ್ಟ್ ತಿಂಗಳಲ್ಲೇ. ಅಂದ್ರೆ ಅವತ್ತು ನಾಗರ ಪಂಚಮಿ ಜೊತೆಗೆ ಗರುಡ ಪಂಚಮಿ ಕೂಡ ಇದೆ. ಅವತ್ತೇ ನನಗ್ ಮಗು ಆಗೋದು. ಸುಮನಾ ನಿಂತ್ಕೊಳೆ. ಅತ್ತೆ ಬರಕ್ ಹೇಳಿದ್ರಂತೆ? ಹೌದು ಸುಮನಾ, ನಿನ್ ಕಣ್ಣಲ್ಲಿ ಸಂತೋಷ ನೋಡ್ಬೇಕು ಅಂದ್ರೆ ನಿನ್ ಹತ್ರನೇ ಇರ್ಬೇಕಲ್ವಾ. ವಲ್ಲಭ, ತಗೊಂಡ್ ಬಂದಿದ್ದೀನಿ ಮಾಮ್. ನಿನ್ ಸೀಮಂತ ಖರ್ಚಿಗೋಸ್ಕರ ನನ್ ದುಡ್ಡಲ್ಲಿ ನಿನಗೆ 10 ಲಕ್ಷ ಕೊಡ್ತಾ ಇದ್ದೀನಿ. ತಗೋ. ಚೆಕ್ಕ? ಹಾ, ಅಡ್ಗೆ ಚೆಕ್ಕೇನೋ ಅಥವಾ ಬೇರೆ ಏನೋ ಅಂತ ಅನ್ಕೋಬೇಡ ಸುಮ್ನಾ. ಮಾತ್ ಕೊಟ್ಟ ಹಾಗೆ 10 ಲಕ್ಷ ಕೊಟ್ಟಿದ್ದಾರೆ ನಮ್ಮ ಮಾಮು. ಅರ್ಥ ಆಯ್ತು ಬಾವಾ. ಆದ್ರೆ ಇದನ್ನಿಟ್ಕೊಂಡು ನಾನೇನ್ ಮಾಡ್ಲಿ? ಏನ್ ಹಾಗಂತಿದ್ಯಾ ಸುಮನಾ? ಬೇಡ ಅಂದ್ರೆ ಹೇಳು, ವಾಪಸ್ ತಗೋತೀವಿ. ಅಯ್ಯೋ, ನಾನ್ಯಾಕೆ ಹಾಗನ್ಲಿ? ಚೆಕ್ ನನಗೆ ಕೊಟ್ಟಿದ್ದೀರಾ, ತಾಯಿ ಬೇರೆ ಆಗ್ತಿದ್ದೀನಿ. ಬ್ಯಾಂಕ್ಗೆ ಹೋಗಿ ಡ್ರಾ ಮಾಡೋದು ಕಷ್ಟ ಆಗತ್ತಲ್ವಾ? ನೀವೇ ಡ್ರಾ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ದೀನಿ. ನೋಡಿದ್ರ ಮಾಮ್, ನಿಮ್ ಚಿಕ್ಕ ಸೊಸೆ ಸೈಲೆಂಟ್ ಆಗಿ ನಮ್ಗೆ ಕೆಲಸ ಕೊಡ್ತಾ ಇದ್ದಾಳೆ. ಪರವಾಗಿಲ್ಲ ಬಿಡೋ, ಅಷ್ಟು ದುಡ್ಡನ್ನ ಕಣ್ಣಾರೆ ನೋಡೋದು ಕೂಡ ಅದೃಷ್ಟನೇ ಅಲ್ವಾ. ಬ್ಯಾಂಕ್ಗೆ ಹೋಗಿ ಡ್ರಾ ಮಾಡ್ಕೊಂಡು ಬಾ. ಹಾ ಹೌದೌದು. ಅದನ್ ಕೈಯಲ್ಲಿ ಹಿಡ್ಕೊಂಡು ಎಣಿಸ್ತಾ ಇದ್ರೆ ಅದ್ರ ಸಂತೋಷನೇ ಬೇರೆ. ಡೆಲಿವರಿ ಡೇಟ್ ಹತ್ರ ಬರ್ತಾ ಇದ್ರು ಕೋರಿಕೆಗಳು ಮಾತ್ರ ಕಮ್ಮಿನೇ ಆಗಿಲ್ಲ ನಮ್ ಸುಮನಾಗೆ. ಏಯ್, ಚಿಕ್ಕ ಹುಡುಗಿ ಕೇಳಿದಾಳೆ ಇಲ್ಲ ಅನ್ಬಾರ್ದು. ಅಷ್ಟು ದುಡ್ಡನ್ನ ನಾನು 1 ತಿಂಗಳಲ್ಲಿ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ. ಪರವಾಗಿಲ್ಲಮ್ಮ, ಈ ವಯಸ್ಸಲ್ಲಿ ಇಷ್ಟು ದುಡ್ಡು ಇಟ್ಕೊಂಡು ನಾನೇನ್ ಮಾಡಕ್ಕಾಗತ್ತೆ. ಅದಕ್ಕೆ ಸೊಸೆಯಂದ್ರಿಗೆ ಕೊಡ್ತಾ ಇರ್ತೀನಿ. ನಮ್ಮ ಅಕ್ಕಂಗೂ ಕೊಟ್ಟಿದ್ದೀರಾ ನೀವು? ಚಚಾ, ನಮ್ಮ ಮಾಮ ಆ ಥರ ಕೆಲಸ ಮಾಡಲ್ಲ. ಹಾಸಿನಿಗೂ ಕೂಡ ಇದುವರೆಗೂ ಒಂದೇ ₹1 ಕೂಡ ಕೊಟ್ಟಿಲ್ಲ. ನನಗ್ ಮಾತ್ರ ಯಾಕೆ ಕೊಟ್ರಿ ಅತ್ತೆ? ಏನೇ ಇದ್ರೂ ಸರಿ, ನೇರವಾಗಿ ನ್ಯಾಯವಾಗಿ ಮಾತಾಡ್ತೀಯ. ಅತ್ತೆ ಅಂತ ನನಗ್ ಗೌರವ ಕೊಡ್ತೀಯ. ನನಗ್ ತುಂಬಾನೇ ಲಾಯಲ್ ಆಗಿರೋರ್ಗೆ ನಾನು ಕೂಡಿಟ್ಟಿರೋ ದುಡ್ಡನ್ನ ದಾನವಾಗಿ ಕೊಡ್ತಿರೋದ್ರಲ್ಲೇನ್ ತಪ್ಪಿದೆ? ನೀವೆಷ್ಟು ಒಳ್ಳೆಯವರು ಅತ್ತೆ. ಈ ಮಾತನ್ನ ನಾನು ಯಾವತ್ತೂ ಹೇಳಿಲ್ಲ ಸುಮ್ನಾ. ನಮ್ಮ ಅಕ್ಕ ಹೇಳಲ್ಲ ಬಿಡಿ. ಹೊಗಳಿದ್ರೆ ಕೆಟ್ಟೋಗ್ತಾರೆ ಅಂತ ಅಜ್ಜಿರ್ ತರ ಮಾತಾಡ್ತಿರ್ತಾಳ ಅವಳು.
100 ಕೋಟಿ ಇದ್ರೂನು ಮಿಡಲ್ ಕ್ಲಾಸ್ ಜನಗಳ ಹಾಗೆ ಸಾದಾ ಸೀದವಾಗಿ ಬದುಕ್ತಾ ಇರೋ ನಯನಿ ಬಗ್ಗೆ ಏನ್ ಹೇಳ್ತೀಯ ಬಿಡು ಸುಮನ. ನೀನ್ ಶ್ರೀಮಂತಳಾದ್ರೆ ಹಾಗಿರ್ಬೇಡ. ಎಷ್ಟು ದಿನ ಬದುಕ್ತೀವಿ ಅನ್ನೋದಕ್ಕಿಂತ ಎಷ್ಟು ರಿಚ್ ಆಗಿ ಬದುಕ್ತೀವಿ ಅನ್ನೋದೇ ಮುಖ್ಯ. ನನ್ ಹೆರಿಗೆ ಟೈಮಲ್ಲಿ ನನ್ ಕಷ್ಟ ಪಡ್ಬೋದೇನೋ ಅತ್ತೆ, ಆದ್ರೆ ಆಮೇಲೆ ಎಲ್ರು ನಾನ್ ಮಾಡೋಂತ ಸ್ಟೈಲ್ ನೋಡಿ ಶಾಕ್ ಆಗ್ಬಿಡ್ತಾರೆ. ನನಗ್ ಗೊತ್ತಲ್ವಾ ಸುಮನ, 2ನೇ ಸೀಮಂತನ ಕೂಡ ತುಂಬಾ ಚೆನ್ನಾಗ್ ಮಾಡು. ಇನ್ನೂ ದುಡ್ಡು ಬೇಕು ಅಂದ್ರೆ ಕೇಳು, ಕೊಡ್ತೀನಿ. ಸರಿ ಅತ್ತೆ. ನೀವ್ ಹೋಗಿ ಬಾವಾ. ಸರಿ ಬಿಡು. ಬರ್ತೀನಿ ಅತ್ತೆ. ಮಾಮ್, ನಿಜವಾಗ್ಲೂ ನಿಮ್ಗೆ ದುಡ್ಡಿನ ಮೇಲೆ ಆಸೆ ಹೊಟ್ಟೋಯ್ತಾ? ನಾನ್ ಸತ್ತಿದ್ದೀನಾ? ನೀವು ಅಷ್ಟು ಬೇಗ ಸಾಯ್ತೀರಾ? ಏಯ್, ಮತ್ಯಾಕೋ ಈ ರೀತಿ ಕೇಳ್ತಿದ್ಯಾ? ಅವಳಗ್ ಡೆಲಿವರಿ ಆದ್ಮೇಲೆ ಬರೋ ಆಸ್ತಿಗೆ ನಾಮಿನಿ ಆಗೋ ಹಕ್ಕು ನನಗ್ ಕೊಡ್ಬೇಕು ಅಂತ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಚಿಲ್ರೆ ಕಾಸಿನ ಬಗ್ಗೆ ಯೋಚನೆ ಮಾಡಬಾರ್ದು ವಲ್ಲಭ. ಅರ್ಥ ಆಯ್ತು ಮಾಮ್. ಅರ್ಧ ಗಂಟೆಲಿ ಕ್ಯಾಶ್ ತಗೊಂಡ್ ಬರ್ತೀನಿ. ಸುಮನಾ, ನೀನು ಗೇಟ್ ಕಡೆ ನೋಡ್ತಿದ್ಯಾ? ಅತ್ತೆ ಪೇಪರ್ ಓದೋದ್ರಲ್ಲಿ ಮುಳುಗೋಗಿದ್ದಾರೆ. ಇಬ್ರು ಇಲ್ಲೇ ಇದ್ರು ತುಂಬಾ ಸೈಲೆಂಟ್ ಆಗಿದ್ದೀರಲ್ಲ. ಏನ್ ಮಾಡ್ಬೇಕು ಅಂತೀಯಾ? ಡ್ಯಾನ್ಸ್ ಮಾಡ್ಬೇಕಾ? ಲಕ್ಷಣವಾಗಿರೋ ಮನೆನ ಯಾಕೆ ಬೀಳ್ಸೋದಕ್ ನೋಡ್ತೀರಾ ಅತ್ತೆ? ಸುಮನಾ, ಯಾಕಕ್ಕ ಡಿಸ್ಟರ್ಬ್ ಮಾಡ್ತೀಯಾ? ಯಾರಿಗೋಸ್ಕರ ಕಾಯ್ತಾ ಇದೀಯಾ? ನಿನ್ ಗಂಡನ್ಗೋಸ್ಕರ. ಸುಮನಾ, ನನ್ ಗಂಡಂಗೋಸ್ಕರ ನೀನ್ ಯಾಕೆ ಕಾಯ್ತಾ ಇದೀಯಾ? ನೈನಿ, ನೈನಿ. ಅಕ್ಕ ಏನಾಯ್ತಕ್ಕ? ನಿನ್ ತಂಗಿ ನನ್ ಸಂಸಾರದಲ್ಲಿ ಹುಳಿ ಹಿಂಡ್ತಿದ್ದಾಳೆ. ಸುಮನ, ಏನ್ ಮಾಡಿದ್ಯಾ ನೀನು? ಈಗ ನಾನೇನ್ ಮಾಡ್ದೆ? ನನ್ ಗಂಡ ಮನೆಗ್ ಬರೋದನ್ನೇ ನೀನ್ ಕಾಯ್ತಾ ಇದ್ದೆ ಅಲ್ವಾ? ಹೌದು. ನೋಡಿದ್ಯಾ? ಸುಮನ ಎಷ್ಟು ಬದಲಾಗಿದ್ದಾಳೆ ಅಂತ. ವಿಕ್ರಾಂತ್, ನೀನ್ ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋ. ಅತ್ಗೆ ವಲ್ಲಭ ಬ್ರೋಗೆ ಸುಮನ ಏನೋ ಕೆಲಸ ಹೇಳಿದಾಳೆ, ಇನ್ನ ಬರಲ್ವಲ್ಲ ಅಂತ ಕಾಯ್ತಾ ಇದ್ದಾಳೆ ಅಷ್ಟೇ. ಈಗ ಅರ್ಥ ಆಯ್ತಾ? ಅದಕ್ಕೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ನಿನಗೆ ಹೇಳೋದು. ವಲ್ಲಭ ಎಲ್ಲಿಗೆ ಹೋಗಿದ್ದಾನೆ? ಬ್ಯಾಂಕ್ ಕಳಿಸಿದ್ದೀನಿ. ಅತ್ತೆ, ನಾನ್ 2ನೇ ಸೀಮಂತಕ್ಕೆ 10 ಲಕ್ಷ ಚೆಕ್ ಬರ್ಕೊಟ್ಟಿದ್ದಾರೆ ಬಾವಾ. ಓ ಗ್ರೇಟ್. ನಿಜವಾಗ್ಲೂ ಗ್ರೇಟೇ. ನಮ್ಮ ಅಕ್ಕನೂ ಇದ್ದಾಳೆ. ಇವಾಗಿಂದ ಅಲ್ಲ, ಚಿಕ್ಕ ವಯಸ್ಸಲ್ಲೂ ಅಷ್ಟೇ. ನಾನೇನಾದ್ರೂ ತಗೋತೀನಿ ಅಂದ್ರೆ ಸಾಕು, ದುಡ್ಡು ಯಾಕೆ ವೇಸ್ಟ್ ಮಾಡ್ಬೇಕು ಅಂತ 1 ರೂಪಾಯಿ ಕೂಡ ಕೊಡ್ತಿರ್ಲಿಲ್ಲ ಅವಳು. ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದಕ್ಕೆ ಈಗ ಮೇಲ್ ಬಂದಿರೋದು. ಹೆಸರಿಗೆ ಮಾತ್ರ ಶ್ರೀಮಂತರಾದ್ರೆ ಪ್ರಯೋಜನ ಇಲ್ಲ ಚಿಕ್ಕಪ್ಪ. ಸ್ವಲ್ಪನಾದ್ರೂ ದಯೆ ಅನ್ನೋದಿರ್ಬೇಕು. ನಮ್ಮ ಅತ್ತೆ ತರನಾ? ಹೌದು, ಅವ್ರದ್ದು ದೊಡ್ಡ ಮನ್ಸು. ಅವ್ರಿಗಷ್ಟೊಳ್ಳೆ ಮನ್ಸಿರೋದಿಕ್ಕೆ 1 ರೂಪಾಯಿ ವಾಪಸ್ ಕೊಡೋದ್ ಬೇಡ ಅಂತ ಅವ್ರು ಕೂಡಿಟ್ಕೊಂಡಿರೋ ದುಡ್ಡನ್ನ ನನಗ್ ಕೊಟ್ರು. ಸುಮನಾ, ತುಂಬಾ ಹೊಗಳ್ಬೇಡ, ನನಗ್ ತುಂಬಾ ಸಂಕೋಚ ಆಗತ್ತೆ. ಒಳಗಾಗ್ತಿರೋ ಸಂತೋಷದಿಂದ ಹೊಟ್ಟೆ ಒಡೆದು ಹೋಗ್ಬಹುದು ಮಾತೆ.
ಈ ಕಳ್ಳ ನೋಡಿದ್ರೆ ಚಿಚಿ ಇವ್ರ ಮುಖ ನೋಡಿದ್ರೆ ಕಳ್ರು ಇವ್ರಿಗೆ ಹೊಡೆದು ಡ್ರಾ ಮಾಡಿರೋ ದುಡ್ಡನ್ನ ಎತ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ? ನಿಜನವಲ್ಲ ಬಾವಾ? ಏ ಇಲ್ಲ ಇಲ್ಲ ಇಲ್ಲ. ಮತ್ತಿನ್ನೇನು? ಮಾಮ್ ಕೊಟ್ಟಿದ್ದ ಚೆಕ್ನ ರಿಜೆಕ್ಟ್ ಮಾಡಿದ್ರು. ಈಗ ಇದರಿಂದ ಗಾಯತ್ರಿ ಮೇಲೆ ಅನುಮಾನ ಬರೋ ಥರ ಇದೆಯಲ್ಲ, ಏನ್ ಮಾಡೋದೀಗ? ಚೆಕ್ ಪಾಸ್ ಆಗಿಲ್ಲ ಅಂದ್ರೆ ಏನೋ? ನಾನು ಸೈನ್ ಹಾಕಿದ್ದೀನಲ್ಲ. ಆ ಸೈನ್ ನೋಡೆ ರಿಜೆಕ್ಟ್ ಮಾಡಿದ್ ಮಾಮ್. ಅದು ಹೇಗೆ? ತಾವು ನನ್ನ ತಂಗಿ ನೈನಿಗಿಂತ ತುಂಬಾ ಒಳ್ಳೆಯವರು ಅಂತ ಸುಮನಾ ಹೇಳಿದ್ಲು. ಆದ್ರೆ ಇದೇನತ್ತೆ? ಇಷ್ಟಕ್ಕೂ ಅಕೌಂಟಲ್ಲಿ ಅಮೌಂಟ್ ಇತ್ತಾ? ಇದೆ. ಚೆಕ್ ಮೇಲ್ ಸರಿಯಾಗಿ ಬರ್ದಿದ್ರ ಇಲ್ವಾ? ಅಕ್ಷರ ಸರಿ ಇಲ್ದಿದ್ರೆ ರಿಜೆಕ್ಟ್ ಮಾಡ್ತಾರೆ. ಕಾರಣ ಅದಲ್ಲ, ಬೇರೆನೇ ಇದೆ. ನೀನೇ ಹೋಗಿ ನೋಡಿರೋ ತರ ಹೇಳ್ತೀಯಲ್ಲ. ಹೋಗ್ಲಿಲ್ಲ ಅಂದ್ರೂ ವಿಷಯವನ್ನ ಊಹಿಸಬಹುದು ಚಿಕ್ಕ ಮಾತೆ. ಸರಿ ಬಿಡು, ಕಾರಣ ಅದೇನಾದ್ರೂ ಆಗಿರ್ಲಿ, ಮೊದಲು ಕೆಲಸ ಆಗ್ಬೇಕು. ಸುಮನಾ, ಆ ದುಡ್ಡನ್ನ ನಾನೇ ಕೊಡ್ತೀನಿ. ಅರೆ ಬ್ರೋ, 1 ನಿಮಿಷ ಯಜಮಾನ್ರೆ. ಕಷ್ಟ ಇದ್ದಾಗ ಸಹಾಯ ಮಾಡಬೇಕೇ ಹೊರತು ನಮ್ಮ ಹತ್ರ ದುಡ್ಡಿದೆ ಅಂತ ನಾವು ಕೊಡ್ತಾ ಹೋಗ್ಬಾರ್ದು. ಅದನ್ನೇ ಅಭ್ಯಾಸ ಮಾಡ್ಕೋತಾರೆ. ನೈನಿ ಕೊಡು ಅಂತ ಹೇಳಿದ್ರೆ ನಾನೇ ಕೊಡ್ತೀನಿ ವಿಶಾಲ್. ಅತ್ತೆ ಸೈನ್ ಹಾಕಿರೋ ಚೆಕ್ಕು ಯಾಕೆ ರಿಜೆಕ್ಟ್ ಆಯ್ತು ಅಂತ ತಿಳ್ಕೊಂಡ್ಮೇಲೆ ನಿಮ್ ಸಹಾಯದ ಬಗ್ಗೆ ನಾನು ಯೋಚಿಸ್ತೀನಿ. ಏನು ಹಾಗೆ ನೋಡ್ತಿದ್ಯಾ? ಹೇಳು. ಮಾಮ್, ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಗ್ ಹೇಳಿದ್ರು ನಾವ್ ಅರ್ಥ ಮಾಡ್ಕೋತೀವಿ ಬ್ರೋ. ಲೇ, ಅಷ್ಟೊಂದು ಈಸಿಯಾಗಿ ಹೇಳೋ ಅಂತ ಮ್ಯಾಟ್ರ್ ಅಲ್ಲ ಕಣೋ ಇದು. ಹಸ್ಬೆಂಡು ಹೇಳ್ತೀರಾ ಇಲ್ವಾ? ಇಲ್ಲ ಅಂದ್ರೆ ಹೇಳೋದಕ್ಕೇನೂ ಇಲ್ವಾ? ಇದೆ ಕಣೆ. ವಲ್ಲಭ, ಅದೇನಾದ್ರೂ ಆಗಿರ್ಲಿ, ನೀನ್ ಕಾರಣ ಹೇಳಿದ್ರೆ ಮಾಮ್ ನೊಂದ್ಕೋತಾರೆ. ಪರವಾಗಿಲ್ಲ ವಿಶಾಲ್, ಕಾರಣ ತಿಳ್ಕೊಂಡು ಮತ್ತೆ ಚೆಕ್ ಕಳಿಸ್ತೀನಿ. ಮಾಮ್, ಇನ್ನು 10 ಸಲ ಹೋದ್ರು ಪ್ರಯೋಜನ ಇಲ್ಲ. ಯಾಕೆ? ನಿಮ್ಮ ಅಕೌಂಟ್ನ ಸೀಸ್ ಮಾಡಿಸಿದ್ದಾರೆ. ಅಕ್ಕನ ಅಕೌಂಟ್ ಸೀಸ್ ಮಾಡಬೇಕು ಅಂದ್ರೆ ಕಾರಣ ಇರಲೇಬೇಕಲ್ವಾ? ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡಿರ್ಬೇಕೇನೋ.
ಅಷ್ಟಕ್ಕೂ ಇವರಿಗೆ ಇನ್ಕಮ್ ಎಲ್ಲಿಂದ ಬರುತ್ತೆ ಹೇಳಿ? ಕಂಪನಿ ಬೋರ್ಡ್ ಮೆಂಬರ್ ಆಗಿರುವಾಗ ನನಗೆ ಸ್ಯಾಲ್ರಿ ಬರ್ತಿತ್ತು. ಆ ಕೂಡಿಟ್ಟ ದುಡ್ಡನ್ನ ಸೀಸ್ ಮಾಡೋದಿಕ್ಕೆ ಯಾರ್ಗ ಅಧಿಕಾರ ಇದೆ? ಇರುತ್ತೆ ಮಾಮ್. ಯಾರ್ಗೆ? ಗಾಯತ್ರಿ ದೊಡ್ಡಮ್ಮಂಗೆ. ಸತ್ತ ಹೋಗಿರತ್ತೆ ಹೇಗ್ ಸೀಸ್ ಮಾಡಿದ್ರು? ಸತ್ ಹೋದವ್ರೆ ಬಂದ್ ಹೋದ್ರಂತೆ. ಯಜಮಾನ್ರೆ, ಭಾವ ಹೇಳ್ತಿರೋದು ನಿಜ ಅಂತೀರಾ? ಅದ್ ಹೇಗ್ ಸಾಧ್ಯ ಆಗುತ್ತೆ? ಅದನ್ನೇ ಯೋಚನೆ ಮಾಡ್ತಿದ್ದೀನಿ ನೈನಿ. ಅಯ್ಯಪ್ಪ, ಮತ್ತೆ ಆತ್ಮ ಏನಾದ್ರೂ ಬಂದ್ಬಿಟ್ಟಿದ್ಯಾ? ಆತ್ಮ ಹೋಗಿದ್ರೆ ಬ್ಯಾಂಕ್ ಅವ್ರಿಗೆ ಹೇಗ್ ಕಾಣಿಸುತ್ತೆ? ಅದು ಕೂಡ ಲಾಜಿಕ್ಕೆ. ನಂದೀಶ, ನಿನಗೆ ವಾಸ್ತವ ಏನು ಅಂತ ಮೊದಲೇ ಗೊತ್ತಾಗುತ್ತೆ ಅಲ್ವಾ? ಪುನರ್ಜನ್ಮ ಪಡೆದಿರೋ ಅಮ್ಮೋರು ಮತ್ತೆ ಆತ್ಮರೂಪದಲ್ಲಿ ಬರೋದಿಲ್ಲ ಅಲ್ವಾ? ಬರೋದಿಲ್ಲ ಮಾತೆ. ಮತ್ತೆ ಅಕೌಂಟ್ ಸೀಸ್ ಮಾಡಿದ್ಯಾರು? ಗಾಯತ್ರಿ ದೇವಿ ಅಮ್ಮನೇ. ಎಲ್ಲ ಇರ್ತಾಳ್ ಬಿಡು, ವಿಷಯ ಡೈವರ್ಟ್ ಮಾಡ್ಬಿಡ. ನಿನಗೆ ಗೊತ್ತಿರೋದನ್ನ ಹೇಳು. ವಲ್ಲಭ, ಯಾವ ಒಂದು ವಿಚಾರಕ್ಕೆ ದೊಡ್ಡ ಮಾತೆಯವರ ಖಾತೆನ ವಜಾ ಮಾಡಿದ್ದಾರೆ? ಗಾಯತ್ರಿ ದೊಡ್ಡಮ್ಮನ್ ಫಿಂಗರ್ ಪ್ರಿಂಟ್ಸು ಮತ್ತೆ ಆಕ್ಟಿವೇಟ್ ಆಗಿದೆಯಂತೆ. ಬ್ಯಾಂಕ್ ಅವರು ನನಗೂ ಕಂಪ್ಯೂಟರಲ್ಲಿ ತೋರಿಸಿದ್ರು, ದೊಡ್ಡಮ್ಮನ ಫಿಂಗರ್ ಪ್ರಿಂಟ್ಸ್ ಇಲ್ಲದೆ ಆಕ್ಟಿವೇಟ್ ಆಗಲ್ಲ. ಹಾಗಿದ್ಮೇಲೆ ಅವ್ರು ಬಂದಾಗೆ ಅಲ್ವಾ? ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಏನ್ ಸುಮನ, ಈಗ್ಲೂ ಈ ಅತ್ತೆ ಗ್ರೇಟು, ಒಳ್ಳೆಯವರು, ಧಾರಾಳ ಅಂತ ಹೇಳ್ತೀಯಾ? ತನ್ನ ಸೀಮಂತ ನಡೆಯುತ್ತೋ ಇಲ್ವೋ ಅಂತ ಚಿಕ್ಕ ಮಹತೆ ಯೋಚಿಸ್ತಾ ಇರಬೇಕು. ಹಾಗನ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೊಡ್ತೀನಿ ಅನ್ನಲ್ಲ. ಬೇಕಾಗಿಲ್ಲ ಬಾವಾ, ನೀವ್ ಕೊಡ್ತೀನಿ ಅನ್ನೋದು, ನಮ್ಮ ಅಕ್ಕ ಬೇಡ ಅನ್ನೋದು, ಇಬ್ರು ನನ್ನ ಇನ್ಸಲ್ಟ್ ಮಾಡೋದು ನಡೀತಾನೆ ಇದೆ. ಯಾರನ್ನೂ ಕೇಳಲ್ಲ. ನನ್ ಕತ್ತಲಿರೋ ತಾಳಿನ ಮಾರಾದ್ರೂ ಸರಿ, ನಾನ್ ಸೀಮಂತ ಮಾಡ್ಕೋತೀನಿ. ಬಾಯ್ ಮುಚ್ಚು. ಮಂಗಳ್ಸೂತ್ರನ ಯಾವಾಗ ತೆಗಿತಾರೆ ಗೊತ್ತಾ? ನನ್ ಗಂಡ ಸತ್ ಮೇಲೆ. ಏಯ್, ನನ್ ಗಂಡ ಬದುಕಿದ್ರು ಒಂದೇ, ಸತ್ರು ಒಂದೇ.